ಯಾವ ದಾರಿಲಿ ಹೋದ್ರೆ ಈಸಿ ಅನ್ನೋದೆಲ್ಲ ಲೆಕ್ಕ ಹಾಕೊಂಡಿದ್ಯಲ್ಲ. ಹಾ ರಾಕೇಶ, ಮಾಡೋ ಕೆಲ್ಸದಲ್ಲಿ ಎಫರ್ಟ್ ಇರ್ಬೇಕಾದ್ರೆ ಸಣ್ಣ ಸಣ್ಣ ವಿಷಯದಲ್ಲೂ ತಲೆ ಖರ್ಚು ಮಾಡ್ಬೇಕಾಗತ್ತೆ. ರಿಸ್ಕ್ ಯಾಕೆ ಅಂತ ಹೀಗ್ ಮಾಡ್ದೆ. ಕರೆಕ್ಟ್ ಸಿಂಧು, ನೀ ಹೇಳಿದ್ರಲ್ಲಿ ಸತ್ಯ ಇದೆ. ಅಥರ್ವ ಸರು ಭವಾನಿಗೋಸ್ಕರ ನಾವಿಷ್ಟೆಲ್ಲ ಕಷ್ಟಪಡ್ತಿರೋದು ನೀರಲ್ಲಿ ಹೋಮ ಮಾಡ್ದಂಗೆ ಆಗ್ಬಾರ್ದಲ್ವಾ? ಇಂಥ ವಿಷಯದಲ್ಲಿ ನಿನ್ ತಲೆನೂ ತುಂಬ ಚೆನ್ನಾಗಿ ಓಡಿಸ್ತೀಯ. ಒಂದು ಸಣ್ಣ ಮಿಸ್ಟೇಕ್ ಮಾಡಿ ಸಿಕ್ಕಾಕೊಂಡ್ರು ಎಲ್ಲ ವಿಷಯದಲ್ಲೂ ಪ್ರಾಬ್ಲಮ್ ಆಗುತ್ತಲ್ವಾ? ಹ್ಞೂ ರಾಕೇಶ. ಕೃಷ್ಣ ಅರ್ಜುನನ್ಗೆ ಭಗವದ್ಗೀತೆ ಬೋಧನೆ ಮಾಡಿರೋದಕ್ಕೂ ಒಂದು ಕಾರಣ ಇತ್ತು. ಅದೇ ಥರ ನೀನೇನೇ ಹೇಳಿದ್ರು ಅದಕ್ಕೊಂದು ಕಾರಣ ಇದ್ದೇ ಇರುತ್ತೆ. ಹೌದು, ಇವಾಗ ವಸುಂಧರ ಮನೆಯಲ್ಲಿ ಏನಾಗಿರ್ಬೋದು ಭೈರವಿ? ಗೊತ್ತಿಲ್ಲ ರಾಕೇಶ. ಕುಮಾರ್ ಅಂಕಲ್ ಏನೇ ಮಾಡಿದ್ರು ಮ್ಯಾನೇಜ್ ಮಾಡಿರ್ತಾರೆ ಅನ್ಕೊಂಡಿರ್ತೀನಿ. ಭವಾನಿ, 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 ನನಗೆ ಭವಾನಿ ಬೇಕು. ಭವಾನಿ, ಭವಾನಿ, ಭವಾನಿ. ಇಶಾನಿ, ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಮ್ಮ. ಇಂಥ ಸಮಯದಲ್ಲಿ ನೀನ್ ಎಂಗೇಜ್ಮೆಂಟ್ ಮಾಡೋದು ಅಷ್ಟು ಸರಿ ಅಂತ ನನಗನ್ನಿಸ್ತಾ ಇಲ್ಲ. ಹೌದು, ಮನೆ ಮಗನ್ ಸುಳಿವಿಲ್ಲ. ಎಲ್ಲಿದ್ದಾನೋ ಏನ್ ಮಾಡ್ತಿದ್ದಾನೋ ಏನು ಗೊತ್ತಿಲ್ಲ. ಮನೇಲಿ ಶುಭ ಕಾರ್ಯ ಮಾಡಕ್ಕಾಗಲ್ಲ. ದೇವ್ರೇ ಇಲ್ದೇ ಇರೋ ಗುಡಿಲಿ ಪೂಜೆ ಮಾಡಕ್ಕಾಗತ್ತಾ? ಹಾಗೇನೆ ಅಥರ್ವ ಇಲ್ದೆ ಎಂಗೇಜ್ಮೆಂಟೂ ಆಗಲ್ಲ. ಪರವಾಗಿಲ್ಲ, ನನಗೆ ಅರ್ಥ ಆಗುತ್ತೆ. ಅಥರ್ವ ಸಿಕ್ಕಿ ಈ ಪರಿಸ್ಥಿತಿ ಎಲ್ಲ ಸರಿ ಹೋದ್ಮೇಲೆ ಎಂಗೇಜ್ಮೆಂಟ್ ಇಟ್ಕೊಳ್ಳೋಣ. ಬೇಜಾರು ಮಾಡ್ಕೋಬೇಡ. ನೀವು ಹೇಳ್ತಿರೋದು ಸರಿದೆ ಅತ್ತೆ. ಅಥರ್ವ ಮಿಸ್ ಆಗಿರೋ ಟೈಮಲ್ಲಿ ಮನೇಲಿ ಯಾರ ಮನಸ್ಸು ಸರಿ ಇಲ್ಲ. ಹೀಗಿರುವಾಗ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದು ಹೇಗೆ? ಪಾಪ ಇಶಾನಿ ಬೇಜಾರು ಮಾಡ್ಕೊಂಡಿದ್ದಾಳೆ. ಏನೂ ಮಾಡೋಕ್ಕಾಗಲ್ಲ. ಅಥರ್ವ ಸರಿ ಹೋಗೋದು ಇಂಪಾರ್ಟೆಂಟು. ಎಂಗೇಜ್ಮೆಂಟು ಯಾವಾಗ ಬೇಕಾದ್ರೂ ಮಾಡ್ಬೋದು. ಹೌದಮ್ಮ ಇಶಾನಿ, ಮನೆಯ ಪರಿಸ್ಥಿತಿ, ಮನೆಯವ್ರ ಪರಿಸ್ಥಿತಿ ನಿನಗೂ ಅರ್ಥ ಆಗುತ್ತಲ್ವಮ್ಮ? ಹೌದು ಮಾವ, ಅಥರ್ವ ಮಿಸ್ ಆಗಿರೋದ್ರ ಬಗ್ಗೆ ನನಗೂ ಬೇಜಾರಿದೆ. ಅಥರ್ವ ಮೊದಲು ಸಿಗ್ಲಿ, ಅದಕ್ಕೋಸ್ಕರ ಎಂಗೇಜ್ಮೆಂಟ್ ಪೋಸ್ಟ್ಪೋನ್ ಮಾಡಿದ್ರ ಬಗ್ಗೆ ನಂಗೇನು ಬೇಜಾರಿಲ್ಲ. ಅಲ್ಲ ಅಕ್ಕ, ಅದು ಓಂಕಾರ್, ಇಶಾನಿ ನಿನಗೆ ಹೇಗೆ ಮಗಳೋ ಅಥರ್ವ ನನಗೆ ಹಾಗೆ ಮಗ. ನಿನ್ನ ಮಗಳು ಖುಷಿನ ನೀನು ಬಯಸೋ ಹಾಗೆ ನನ್ನ ಮಗನ ಮೇಲೆ ನನಗೆ ಕಾಳಜಿ ಇದೆ ಅಲ್ವಾ? ಅವನಿಲ್ದೆ ಖಾಲಿ ಆಗಿರೋ ಈ ಮನೆಯಲ್ಲಿ ನಗ್ನಗ್ತಾ ಹೇಗೆ ಫಂಕ್ಷನ್ ಮಾಡೋಕ್ಕಾಗತ್ತೆ? ಓಂಕಾರ್, ಏನಿದು? ಒಂದಲ್ಲ ಒಂದು ವಿಘ್ನ ಬರ್ತಾನೆ ಇದೆ. ನನಗ್ಯಾಕೋ ಇದು ಸರಿ ಅನ್ನಿಸ್ತಾ ಇಲ್ಲ. ಹೌದೇ, ನಾವಿಷ್ಟೆಲ್ಲ ಮಾಡ್ತಾ ಇರೋದೇ ನಮ್ಮ ಪ್ಲ್ಯಾನ್ ವರ್ಕೌಟ್ ಆಗಲಿ ಅಂತಲ್ವಾ? ಈಗ ನೋಡಿದ್ರೆ ಎಂಗೇಜ್ಮೆಂಟ್ನೇ ಪೋಸ್ಟ್ಪೋನ್ ಅಂತ ಇದ್ದಾರೆ. ನಮ್ಮ ಇಶಾನಿನೂ ಇದಕ್ಕೆಲ್ಲ ಒಪ್ಕೊಂಡ್ಲಲ್ಲ. ಅಲ್ಲ, ಏನು ಯೋಚನೆ ಮಾಡಿದೆ ನಾವೆಲ್ಲದಕ್ಕೂ ತಲೆ ಆಡ್ಸಕ್ಕಾಗತ್ತಾ? ಆ ಅಥರ್ವ ಯಾವಾಗ ಸಿಗ್ತಾನೋ? ಅವ್ನು ಸಿಕ್ಕಿದ್ಮೇಲೆ ಎಂಗೇಜ್ಮೆಂಟ್ಗೆ ಇನ್ಯಾವ ಮುಹೂರ್ತ ಕೂಡು ಬರುತ್ತೋ ಆ ದೇವ್ರಿಗೆ ಗೊತ್ತು. ಹೀಗೆ ಸುಮ್ಮನೆ ಇದ್ರೆ ಆಗಲ್ಲ. ಅಲ್ಲ ಪಾಪ ನನ್ ಬೇಬಿ ಎಂಗೇಜ್ಮೆಂಟ್ ಬಗ್ಗೆ ಎಷ್ಟೆಲ್ಲ ಕನಸು ಕಟ್ಕೊಂಡಿದ್ಲು. ಈಗ ಅದೆಲ್ಲ ನುಚ್ಚು ನೂರಾಗೋಯ್ತು. ತ್ರಿಲೋಚನ ಅವಳೇ ಆಯ್ತು ಅಂತ ಸುಮ್ಮನಿದ್ದಾಳೆ. ನಿಂದೇನೆ? ಎಂಗೇಜ್ಮೆಂಟು ಮುಂದೆ ಹಾಕಿದೀವಿ ಅಷ್ಟೇ, ಕ್ಯಾನ್ಸಲ್ ಏನ್ ಮಾಡಿಲ್ವಲ್ಲ. ವಿರಾಟ್, ನೀನೇನಂತೀಯಪ್ಪ? ಅಜ್ಜಿ, ಮಾಮ್ ಡಿಸಿಷನ್ ಸರಿಯಾಗೇ ಇದೆ. ಅಣ್ಣ ಇಲ್ದೇನೆ ಇದೆಲ್ಲ ಏನು ಬೇಡ. ಅಣ್ಣ ಸಿಗ್ಬೇಕು. ಅಲ್ಲಿ ತನಕ ಯಾರು ಎಂಗೇಜ್ಮೆಂಟ್ ಅಂತ ಮಾತಾಡೋದು ಬೇಡ. ಏನಪ್ಪ ಮಾಡೋದು? ಫೋರ್ಸ್ ಮಾಡಿದ್ರೆ ಅಕ್ಕನಿಗೆ ನಮ್ಮ ಮೇಲೆ ಅನುಮಾನ ಬರ್ಬೋದು. ಅದಕ್ಕೆ ಈಗ ಸುಮ್ಮನಿರೋದೇ ಒಳ್ಳೇದು.
ಅಥರ್ವನ್ ಕಂಡೀಷನ್ ಹೇಗಿದೆ? ಭೈರವಿ, ನನ್ಗನ್ಸ್ತಾ ಇದೆ ಅಥರ್ವನ್ ಹೆಲ್ತಲ್ಲಿ ಏನೋ ಸೀರಿಯಸ್ ಪ್ರಾಬ್ಲಮ್ ಇದೆ ಅಂತ. ಅಂದ್ರೆ ಡಾಕ್ಟರ್? ನಾನು ಈಗಲೇ ಏನೂ ಹೇಳೋಕ್ಕಾಗಲ್ಲ. ಅಥರ್ವನ್ ಬ್ಲಡ್ ಸ್ಯಾಂಪಲ್ನ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನ ಲ್ಯಾಬಿಗೆ ಕಳ್ಸಿದ್ರೆ ಪ್ರಾಬ್ಲಮ್ ಏನು ಅನ್ನೋದು ಗೊತ್ತಾಗುತ್ತೆ. ಓಹ್ ಹೌದಾ, ಓಕೆ ಡಾಕ್ಟರ್. ಡಾಕ್ಟರ್, ಏನು ಸೀರಿಯಸ್ ಪ್ರಾಬ್ಲಮ್ ಆಗಿರಲ್ಲ ಅಲ್ವಾ? ಗೊತ್ತಿಲ್ಲ, ರಿಪೋರ್ಟ್ ಬಂದ್ಮೇಲೆನೆ ಗೊತ್ತಾಗೋದು. ಓಕೆ ಡಾಕ್ಟರ್. ಸರಿ ಭೈರವಿ, ಅಥರ್ವನ್ಗೆ ಇವಾಗ ಇಂಜೆಕ್ಷನ್ ಕೊಟ್ಟಿದ್ದೀನಿ, ಹಾಗೆ ಮೆಡಿಸಿನ್ಸ್ ಕೂಡ ಅಲ್ಲೇ ಇಟ್ಟಿದ್ದೀನಿ. ಟೈಮ್ಗೆ ಕರೆಕ್ಟಾಗಿ ಕೊಡಿ. ನಾನಿನ್ನು ಹೊರಡ್ತೀನಿ. ಡಾಕ್ಟರ್ ಡಾಕ್ಟರ್, ನೀವು ಹೋಗ್ಲೇಬೇಕಾ? ಇದೇನು ಭೈರವಿ ಹೀಗೆ ಕೇಳ್ತಾ ಇದ್ದೀರಾ? ಅಂದ್ರೆ ನೀವ್ ಇಲ್ಲೇ ಇದ್ದು ಅಥರ್ವಂಗ್ ಟ್ರೀಟ್ಮೆಂಟ್ ಕೊಡ್ಬೋದಾ ಪ್ಲೀಸ್ ಡಾಕ್ಟರ್? ಅದೇಕಾಗುತ್ತೆ ಭೈರವಿ, ನಾನು ಹಾಸ್ಪಿಟಲ್ಗೆ ಹೋಗ್ಲೇಬೇಕು. ಆ ಥರ ಎಲ್ಲ ಮಾಡೋಕ್ಕಾಗಲ್ಲ. ಡಾಕ್ಟರ್ ಪ್ಲೀಸ್ ಒಪ್ಕೊಳ್ಳಿ, ಅಕ್ಕನ್ನು ನಾನು ಇಲ್ಲಿಗೆ ಕರೆಸ್ತಿದ್ದೀನಿ. ನಿಮಗೆ ಇಲ್ಲಿ ಏನ್ ವ್ಯವಸ್ಥೆ ಬೇಕೋ ಅದೆಲ್ಲಾನು ನಾನು ಮಾಡಿಸ್ತೀನಿ. ಪ್ಲೀಸ್ ಡಾಕ್ಟರ್, ನೀವ್ ಇಲ್ಲೇ ಇರಿ. ನೋ ಭೈರವಿ, ನಾನು ಹಾಸ್ಪಿಟಲ್ಗೆ ಹೋಗ್ಬೇಕಾಗತ್ತೆ, ಹಾಗೆಲ್ಲ ಇಲ್ಲಿರಕ್ಕಾಗಲ್ಲ. ಪ್ಲೀಸ್ ಡಾಕ್ಟರ್ ಪ್ಲೀಸ್, ನಿಮಗಿಲ್ಲಿ ಏನೇನು ಪ್ರಾಬ್ಲಮ್ ಆಗ್ತಿರೋ ತರ ನಾನ್ ನಿಮ್ಮನ್ನ ನೋಡ್ಕೋತೀನಿ. ನಿಮ್ಮಿಂದ 2 ಜೀವ ಉಳಿಬೇಕು ಡಾಕ್ಟರ್. ಪ್ಲೀಸ್ ಡಾಕ್ಟರ್, ನಿಮ್ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ. ಸಿಂಧು, ರಾಕೇಶ ಪ್ಲೀಸ್ ಸುಮ್ನೆ ಇರು. ಸದ್ಯಕ್ಕೆ ನನ್ನ ಅಕ್ಕ ಅಥರ್ವ ಸರಿ ಹೋಗ್ಬೇಕು. ಅದಕ್ಕೋಸ್ಕರ ನಾನು ಏನ್ ಮಾಡೋದಕ್ಕೂ ರೆಡಿ ಇದ್ದೀನಿ. ಡಾಕ್ಟರ್ ಪ್ಲೀಸ್ ಇಲ್ಲೇ ಇರಿ. ಪ್ಲೀಸ್ ಡಾಕ್ಟರ್, ನಮ್ ಭೈರವಿ ಯಾರ ವಿಷಯದಲ್ಲೂ ಯಾರ ಹತ್ರನೂ ಇಷ್ಟೊಂದೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡೋಳೆ ಅಲ್ಲ. ಪ್ಲೀಸ್ ಒಪ್ಕೊಳ್ಳಿ ಡಾಕ್ಟರ್.